ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಮಮ್ಮಿ ಊರಲ್ಲಿ ಜಾತ್ರೆ ಇರೋದ್ರಿಂದ ಬೆಳಿಗ್ಗೆನೆ ಎದ್ದು ರಂಗೋಲಿ ಹಾಕಿ ಟೀ ಕುಡಿತಾ ನಾವು ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ತೇರು ಎಳೆದ್ಬಿಟ್ಟಿದ್ರು. ಅಲ್ಲಿಂದ ತೇರ ಹತ್ರ ಹೋಗಿ ಪೂಜೆ ಮಾಡಿಸಿ ಮತ್ತೆ ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸಿ ಹೊರಗಡೆ ಬಂದ್ವಿ. ಉತ್ಸವ ಕೂಡ ನಡೀತಾನೆ ಇತ್ತು. ನನ್ನ ತಮ್ಮ ಮತ್ತು ನಮ್ಮ ಮನೆಯವರು ದೇವ್ರು ಎತ್ಕೊಂಡಿದ್ರು. ಸ್ವಲ್ಪ ಹೊತ್ತು ಅದನ್ನೇ ನೋಡ್ಕೊಂಡು ನಿಂತ್ಕೊಂಡ್ವಿ. ದೇವಸ್ಥಾನದ ಹೊರಗಡೆ ಈ ಕಲ್ಲನ್ನ ಎತ್ತುತ್ತಾ ಇದ್ರು. ಇದು 1 ಕ್ವಿಂಟಲ್ 4 kg ಇದೆ ಅಂತೆ. ಇದನ್ನ ಎತ್ತಿದ್ರೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು ಈ ಥರ ಎಲ್ಲ ಇಟ್ಟಿದ್ರು. ನಮ್ಮ ಮನೆಯವರು ಟ್ರೈ ಮಾಡೋಕ್ಕೆ ಅಂತ ಹೋದ್ರು. ಆಗಿಲ್ಲ ಫಸ್ಟ್ ಟೈಮ್ ಅಂತ ಸುಮ್ಮನೆ ಬಂದ್ಬಿಟ್ರು. ನಾವು ಕೆಲವು ಕ್ಲಿಪ್ಸ್ ತಕ್ಕೊಂಡು ಮನೆ ಕಡೆ ಬಂದ್ವಿ. ಮತ್ತೆ ಸಂಜೆ ದೇವರು ಹೋಗ್ಲಿಕ್ಕೆ ಬರುತ್ತೆ ಅಂತ ಅರಿಶಿನ ಕುಂಕುಮ ನೀರು ಮಾಡ್ಕೊತಾ ಇದ್ವಿ. 3:30 ಆಗಿ ಮನೆ ಹತ್ರ ದೇವ್ರು ಬಂತು. ಹಳ್ಳಿಗಳ ಕಡೆ ಜಾತ್ರೆ ಮಾಡೋದೇ ಒಂಥರ ಖುಷಿ, ಒಂಥರ ಒಳ್ಳೆ ವೈಬ್ ಸಿಗುತ್ತೆ. ಹಳ್ಳಿ ವಾತಾವರಣ, ಹಳ್ಳಿ ಹಬ್ಬಗಳು, ಜಾತ್ರೆಗಳು ಒಂಥರ ಚೆಂದ ಇರುತ್ತೆ. ಎಷ್ಟು ದಿನ ಇದ್ರೂ ಇಷ್ಟು ಬೇಗ ಕಳೆದೋಯ್ತಲ್ಲ ಆ ಥರ ಫೀಲ್ ಆಗ್ತಿರುತ್ತೆ. ನಾನು ನಮ್ಮ ಮಮ್ಮಿ ಮುಂದೆ ಹೋದ್ವಿ ನೀರು ಹಾಕೋಕ್ಕೆ ಅಂದ್ಬಿಟ್ಟು. ದೇವರು ಮನೆ ಮುಂದೆ ಬರ್ತಾಯಿತ್ತು. ಅಷ್ಟು ಉರಿಯೋ ಬಿಸಿಲಲ್ಲಿ ಚಪ್ಪಲಿ ಇಲ್ಲದೆ ಎಲ್ಲರೂ ನಡ್ಕೊಂಡು ಬರ್ತಿದ್ದಾರೆ. ದೇವ್ರನ್ನ ಹೊತ್ಕೊಂಡು ಓಕ್ಲಿ ಆಡ್ತಿದ್ದಾರೆ ಎಲ್ಲರೂ. ಭದ್ರಾವತಿ ಅಂದ್ರೇ 40 ಡಿಗ್ರಿ ಇರುತ್ತೆ ಬಿಸಿಲು. ಬೆಂಗಳೂರಿಗಿಂತ ತುಂಬ ಜಾಸ್ತಿ ಇದೆ. ಒಂಥರ ಚೆನ್ನಾಗಿರುತ್ತೆ ಎಲ್ಲದನ್ನು ನೋಡೋಕ್ಕೆ, ಒಂಥರ ಖುಷಿ. ಎಷ್ಟು ನೋಡಿದ್ರೂ ಬೇಜಾರಾಗಲ್ಲ. ಗಂಗಾ ಸ್ನಾನ ಮುಗಿಸ್ಕೊಂಡು ಬಂತು ದೇವರು. ಸಂಜೆ 6 ಗಂಟೆ ಆಗಿತ್ತು. ಮತ್ತೆ ಮನೆ ಹತ್ರ ಎಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಬಿಟ್ಟು ಜನಗಳೆಲ್ಲ ಬಿಡ್ತಾ ಇದ್ದಾರೆ ರಂಗೋಲಿ. ನಾನು ಕೂಡ ಬಿಟ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ಕೊನೆಗೆ ಬರೋ ದೇವರಿದು, ಅಂದರೆ ಆಗಲೇ ಹೋಗಿತ್ತಲ್ವ ಅದೇ ದೇವರು. ಮತ್ತೆ ಹೋಳಿ ಎಲ್ಲ ಮುಗಿಸಿ ಅಲ್ಲಿ ಕೆರೆ ಹತ್ರ ಕರ್ಕೊಂಡೋಗಿ ಗಂಗಾ ಸ್ನಾನ ಮುಗಿಸ್ಬಿಟ್ಟು ಮತ್ತೆ ಬರ್ತಿರೋದು. ಇವಾಗ ಅದಕ್ಕೆ ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡಿಸೋದು. ಇನ್ನೇನು ನಮ್ಮ ಮನೆ ಹತ್ರ ಬರ್ತಾ ಇತ್ತು ದೇವರು. ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ಮನೆಯಿಂದ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಇದು ಕೆಂಚಮ್ಮ ಕರಿಯಮ್ಮ ಅಂತ, ಭದ್ರಾವತಿಯಿಂದ 3 ಕಿಲೋಮೀಟರ್ ಒಳಗಡೆ ಎರೆಹಳ್ಳಿ ಅಂತ ನಮ್ಮ ಮಮ್ಮಿಯವರು. ಅಲ್ಲೂ ಕೂಡ 3 to 4 days ಜಾತ್ರೆ ನಡೆಯುತ್ತೆ. ನಾನು ಯಾವಾಗ್ಲೂ ಹಬ್ಬ, ದೇವಸ್ಥಾನ, ಜಾತ್ರೆಗಳದೇ ವಿಡಿಯೋಸ್, ಫೋಟೋಸ್ ಹಾಕ್ತಿರ್ತೀನಿ ಅಂತ ನೋಡ್ತಿರ್ತೀರ ಅಲ್ವಾ. ಯಾಕಂದರೆ ನನಗೆ ದೇವರಂದರೆ ತುಂಬ ನಂಬಿಕೆ ಮತ್ತು ಇಷ್ಟ ಕೂಡ. ಈ ವರ್ಷ 5 ಊರ ಜಾತ್ರೆ ಅಟೆಂಡ್ ಮಾಡಿದ್ದೀನಿ ನಾನು. 1 ವರ್ಷ ಪೂರ್ತಿ ನೆನಪಿರುತ್ತೆ. ಅದು ಅಲ್ಲದೆ ನಮ್ಮೂರಲ್ಲಿ 2 ವರ್ಷಕ್ಕೊಂದೇ ಸರ್ತಿ ಜಾತ್ರೆ ಮಾಡೋದು. ಹಾಗಾಗಿ ಮನೆಯಲ್ಲಿ ರಿಲೇಟಿವ್ಸ್ ಎಲ್ಲ ಜಾಸ್ತಿ. ಚೆನ್ನಾಗಿರುತ್ತೆ, ಒಂಥರ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಆ ಥರ. ನಾನು ಪೂಜೆಗೆ ಅಂದ್ಬಿಟ್ಟು ಎಲ್ಲ ಐಟಮ್ಸು ಕೊಟ್ಟೆ. ಪೂಜೆ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಪೂಜೆ ಮುಗಿಸಿ ಹೊರಡುವಾಗ ದೇವ್ರ ಕೆಳಗಡೆ ಕುತ್ಕೊಳ್ಳೋದು ನಮ್ಮೂರಿನ ಸಂಪ್ರದಾಯ. ಅದೇ ಥರ ನಾವು ಕೂಡ ಕುತ್ಕೊಂಡಿದ್ವಿ. ಆ ಕ್ಲಿಪ್ಸ್ ತಕ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ಮುಂದೆ ಮನೆಯವರು ಕುತ್ಕೊಂಡಿರೋದು ತೋರಿಸ್ತಾ ಇದ್ದೀನಿ ನೋಡಿ. ಆಗಲೇ ಫುಲ್ ಸಂಜೆ ಆಗಿಬಿಟ್ಟಿತ್ತು. ಪೂಜೆ ಎಲ್ಲ ಮುಗಿಸಿ ದೇವ್ರು ಹೋಗೋದನ್ನ ನೋಡ್ಕೊಂಡು ನಿಂತಿದ್ವಿ. ನಮ್ಮ ಮನೆಯವರೆಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಂತಿದ್ವಿ. ನಾನು ನಮ್ಮ ಮನೆಯವರು ಇಬ್ಬರೂ ಸಿಟಿಗೆ ಹೊರಟ್ವಿ. ಸ್ವಲ್ಪ ಶಾಪಿಂಗ್ ಇತ್ತು ಅಂದ್ಬಿಟ್ಟು. ನಮ್ಮೂರಿಂದ 3 ಕಿಲೋಮೀಟರ್ಸ್ ಇದೆ ಭದ್ರಾವತಿ. ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ನಾನು ತುಂಬ ವಿಡಿಯೋಸಲ್ಲಿ ಸನ್ಸೆಟ್ನೇ ಹಾಕ್ತಾ ಇರ್ತೀನಿ. ನನಗೆ ಸನ್ಸೆಟ್ ಅಂದರೆ ತುಂಬ ಇಷ್ಟ.
ನಿಶ್ಚಯ ಕೊಡ್ತೇನೆ. ನೈಟ್ ಆರ್ಕೆಸ್ಟ್ರಾ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಮನೆಯಲ್ಲಿ ಟೈಮ್ ಪಾಸ್ ಗೇಮ್ ಆಡಿಬಿಟ್ಟು ಮಲಗೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.